60 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಗೈಸ್. ಮದುವೆ ಅವರೇ ಮಾಡ್ಕೊಂತಾ ಇರೋದು. ನಂಗೆ ಈ ಕಾರ್ ಇಷ್ಟ ಆಗಿದೆ. ಅತಿಥಿಗಳು ನೋಡ್ಕೊಳ್ಳೋಕೆ ಏನ್ ಗೈಸ್ ಮಾಡಬಹುದು ಇಟ್ಕೊಂಡು ದೊಡ್ಡದು ಮಾಡೋದು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿದ್ದಾರೆ ಹಿಂದೆ ಅಂತ ನೋಡ್ತಾ ಇದ್ದೀರಾ? ಮದುವೆ ಹುಡುಗ. ಸೊ ಇವತ್ತಿಂದ ಶಾಸ್ತ್ರಗಳು ಸ್ಟಾರ್ಟ್ ಆಗಿದೆ. ನಾನು ಬಂದಿದ್ದೀನಿ. ಏನಿವತ್ತು ಶಾಸ್ತ್ರ? ಇವತ್ತು ಪೂಜೆ, ದಾಸರ ಪೂಜೆ ಅಂತೆ. ಸೊ ನಾಳೆ ರಿಸೆಪ್ಷನ್ನು. ನಾಳೆ ಏನೇನಿದೆ ಅಂದರೆ ನಾಳೆ ಅರ್ಶಿನ ಶಾಸ್ತ್ರ, ಎಂಗೇಜ್ಮೆಂಟು, ರಿಸೆಪ್ಷನ್ನು, ನಾಡಿದ್ದು ಮುಹೂರ್ತ. ಸೊ ಇವತ್ತು ನಾಳೆ ನಾಡಿದ್ದು ನೀವು ನನ್ನ ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೆಟ್ಸ್ ವಿಡಿಯೋ ಸ್ಟಾರ್ಟ್. ಹೇಳು ನಿನ್ನ ಮದುವೆ ಏನಂತ? ನಿನ್ನ ಮದುವೆ ಬಗ್ಗೆ ಹೇಳು. ಬನ್ನಿ ಎಲ್ರಿಗೂ ಮದುವೆಗೆ ಬಂದ್ಬಿಡಿ. ನವೆಂಬರ್ 2-3 ಅಡ್ರೆಸ್ ಹೇಳಲ್ಲ, ಹುಡ್ಕೊಂಡ್ ಬನ್ನಿ. ಸೊ ಇನ್ನು ನಮಗೆ ಏನು ಊಟ ಇಕ್ಕಿಲ್ಲ, ಇವನೇ ತಿಂತಾರೆ. ದೇವ್ರ ಊಟ ತಿನ್ಬೇಕು ನಾನೇ. ಅತಿಥಿಯವ್ರನ್ನ ತಾನೇ ನೋಡ್ಕೋಬೇಕು ಫಸ್ಟ್. ನಾನು ಚೆನ್ನಾಗಿರ್ತಾನೆ ಅತಿಥಿಗಳು ನೋಡ್ಕೊಳ್ಳೋಕೆ ಏನ್ ಗೈಸ್. ಹಿಂಗೆ ನಾಳೆ ಎಲ್ಲ ಹೆಂಗಿರುತ್ತೆ ಏನು ಅಂತ. ಸಾಯಂಕಾಲ ಬಳೆ ಶಾಸ್ತ್ರ. ಸೊ ನಾನು ಇವಾಗ ಅಮ್ಮ ಮನೆಗೆ ಹೋಗಿ ಸಾಯಂಕಾಲ ಬರ್ತೀನಿ. ಓಕೆನಾ? ಊಟ ಮಾಡಿಕೊಂಡು ಸಾಯಂಕಾಲ ಬರ್ತೀನಿ. ಹಾಯ್ ಚಪ್ಪ ಅಮ್ಮ. ಸೊ ಮಾಡಬಹುದು ಇಟ್ಕೊಂಡು ದೊಡ್ಡದು ಮಾಡೋದು. ಇವನ್ ಕೆಲಸ ಮಾಡೋದು, ಅವ್ನು ಡ್ಯಾನ್ಸ್ ಮಾಡ್ತಾನೆ ನೋಡಿ. ಬಾಲಾಜಿ ಕೆಲಸ ಮಾಡೋದು ಇವನು. ಇದು ಇವಾಗ ಊಟ ಆಗಿದೆ. ಇವಾಗ ನನ್ನ ಅಪ್ಪ ಬರ್ತಿದ್ದಾರೆ ಪಿಕ್ ಮಾಡೋಕ್ಕೆ. ಸೊ ನನ್ನ ಹಸ್ಬೆಂಡ್ ನೋಡ್ತಾನೆ ಅಲ್ಲಿ ಕಳ್ಳ ನೋಡ್ದಂಗೆ. ಮದುವೆ ಹುಡುಗನ್ ಕೇರೆ ಅನ್ನೋದೇ ಇಲ್ಲ. ಅವ್ರನ್ನ ಯಾರು ಕೇರೆ ಮಾಡ್ತಾ ಇಲ್ಲ. ಅವ್ರ ಮದುವೆ ಅವರೇ ಮಾಡ್ಕೊತಾ ಇರೋದು. ಸೊ ಇದು ಬಂದು ಲವ್ ಮ್ಯಾರೇಜು. ಬಟ್ ಮನೇಲೆಲ್ಲ ಒಪ್ಸಿ ಲವ್ ಮ್ಯಾರೇಜ್ ಮಾಡ್ಕೊತಾ ಇದ್ದಾರೆ. ಸೌತು ನಾರ್ತು ಹೆಂಗಿದೆ ಕಾಂಬಿನೇಷನ್. ಹುಡುಗಿ ಕನ್ನಡನೇ ಬರಲ್ಲ. ನಾನು ಪಾಂಡಿಚೇರಿ ಲಾಗಲ್ಲಿ ನೋಡಿರ್ಬೋದು ಎಲ್ಲರೂ. ಅವ್ರಿಗೆ ಕನ್ನಡ ಬರಲ್ಲ. ಅದೇ ಹುಡುಗಿ. ಆಮೇಲೆ ನೀವು ಏಮಾಡ್ಬಿಡ್ರಿ. ನಮ್ ತರ 15 ದಿನ ರಾಜಂತರ ನೋಡ್ಕೊಂತಾರೆ ಅಂದ್ಬಿಟ್ಟು ಲೈಫ್ ಲಾಂಗ್ ಹೇಳಕೊಂತೀವಿ. ಅದು ಅವ್ರು ತಗ್ಲಾಕಿಲ್ಲ, ನೀನೇ ಬಿದ್ದಿರೋದು. ಕನ್ನಡ ಬರಲ್ಲ ಹುಡುಗಿ. ಇದೇ ಹುಡುಗನ ಅಪ್ಪ. ನೋಡಿದ್ರೆ ಹುಡುಗನ ತರ ಅವರೇ ಇದ್ದಾರೆ. ಹಾಯ್ ಹೇಳಿ ನನ್ನ ಚಾನಲ್ಗೆ ಫಾಲೋ ಮಾಡಿ ಅಂತ ಹೇಳಿ. ಫಾಲೋ ಮಾಡ್ಬೇಕು ಹುಡುಗಿನ. ಹುಡುಗಿನ ಫಾಲೋ ಮಾಡ್ರೆ ಅವ್ರ ಗಂಡ ಬರ್ತೀನಿ. ಯೂಟ್ಯೂಬಲ್ಲಿ ಫಾಲೋ ಮಾಡಿ. ಹುಡುಗಿನ ಫಾಲೋ ಮಾಡ್ರೆ ಇಲ್ಲ ಬರ್ತಾನೆ ಅವನು. ಹುಡುಗ ಬರ್ತಾರೆ ಇಬ್ರು. ನನ್ನ ಫಾಲೋ ಮಾಡ್ಬೇಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಹಾಗೆ ಕಾರ್ ತಗೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಇನ್ನೂ ಇಲ್ಲ. ಸೊ ಅದಕ್ಕೆ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಇವಾಗ ನಾನು ಅಮ್ಮ ಮನೆಗೆ ಹೋಗ್ಬೇಕು. ನಾವು ಅಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಇಲ್ಲಿಂದ ಒಂದು 10 ಮಿನಿಟ್ಸ್ ಅಷ್ಟೇ ನಮ್ಮ ಮನೆ. ಹೋಗ್ಬಿಟ್ಟು ಈವ್ನಿಂಗ್ ಬರ್ತೀನಿ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಸೊ ಫಸ್ಟ್ ಕಾರ್ ನೋಡೋಣ. ಸೆಕೆಂಡ್ ಹ್ಯಾಂಡ್ಲು ಬೇಡ ಅಂತ. ಬಟ್
ಇಷ್ಟ ಇಲ್ಲ, ಬಟ್ ನೋಡೋಣ ಬೆಸ್ಟಾಗಿ ಸಿಗುತ್ತೇನೋ ಅಂತ ನೋಡೋಣ ಅಂತ ಬಂದಿದ್ದೀವಿ ಅಷ್ಟೇ. ಎಷ್ಟು ನೋಡೋಣ ಬನ್ನಿ. ಏನೋ ಅಪ್ಪನಿಗೆ 60 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಗೈಸ್ ನೋಡಿ. ಅವ್ರ ಅಪ್ಪಗೆ 47 ವಯಸ್ಸು ಆಗಿಲ್ಲ. ಅವ್ರ ಅಪ್ಪ ಫೀಲ್ ಆಗ್ಬಿಟ್ಟಲ್ಲ, ಹೋಗ್ಬಿಟ್ಟಾರ ನೋಡಿ ಅಲ್ಲಿ. ಯಾಕೆ ಈ ಜೀವನ ಅಂತ ಗಾಡಿ ಗೊತ್ತಾಗ್ತಿತ್ತು. ನಮ್ಮಪ್ಪ ಆ್ಯಕ್ಚುಲಿ ಡ್ರೈವರು, ಸೊ ನಾ ಆ ಇಂಟೆನ್ಷನಲ್ಲಿ ನನ್ನ ಗಂಡ ಅಯ್ಯೋ ರಾಮ ಅನ್ನಂಗೆ ಅವ್ನು. ಇವಳು ಹುಟ್ಟಿನೇ ಪಾಪ 20 ವರ್ಷ ಆಗಿಲ್ಲ. ಅವ್ರ ಅಪ್ಪಂಗೆ ಅಲ್ಲ 40 24 ವರ್ಷ ಆಗಿದೆ ಅವನು. ನನ್ನ ಗಂಡಂಗೆ ಈ ಕಾರ್ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿಲ್ಲ. ಕಾರ್ ಬಾಗುಂది. ನಮ್ಮ ಮಾವ ಇವಾಗ ಕಾರ್ ಬೇಡ ಮನೆ ಕಟ್ಸೋಣ ಅಂದರೆ ನನ್ನ ಗಂಡ ಹಠ ಮಾಡಿ ಕಾರ್ ತೊಗೊಳಕ್ ಬರ್ತಾ ಇದ್ದಾರೆ. ಹಿಂಗೆ ನನ್ನ ಗಂಡ. ಕಾರ್ ಬಾಗುಂది. ಕಾರ್ ಇಷ್ಟ ಆಗೈತೆ. ನಮಗೆ ಬೇಕಾಗಿರೋದು ಆ್ಯಕ್ಚುಲಿ 7 ಸೀಟರು. ಇನ್ನು 2 ವರ್ಷ ಆದರೆ ನನ್ನ ಮೈದ್ನಂಗೆ ಮದುವೆ ಮಾಡಿದ್ರೆ ಬೇಕು ನಮಗೆ 7 ಸೀಟರ್ಸು. ಸೊ ಅದೇನು ಮಾಡ್ತಾರೋ ಇವರು ನನಗಂತೂ ಗೊತ್ತಾಗ್ತಾ ಇಲ್ಲ. ಓ ಇವಾಗ ಹೋಗ್ತಾ ಇದೀವಿ, ಅಲ್ಲಿ ಬಳೆ ಚಾರ್ಸಕ್ಕೆ ನನಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಟೈಮ್ ಅದು ಅರೌಂಡ್ 6 o'clock ಆಗೋಗಿದೆ. ಪಾಪು ಅಲ್ಲೇ ನಮ್ಮ ಅಮ್ಮ ಮನೆಯಲ್ಲೇ ಬಿಟ್ಟಿದ್ದೀನಿ. ನಾವು ಇಷ್ಟೊತ್ತಿನ ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಇದೆ, ಡ್ಯಾನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅಣ್ಣ ಬರ್ತಾಳೆ ಅಲ್ವಾ. ಸೊ ಅದಕ್ಕೋಸ್ಕರ ಇನ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದೆಲ್ಲ ತುಂಬ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದ ಮಗನ ಅಲ್ಲೇ ಬಿಟ್ಟಿದ್ದೀನಿ ಪಾಪುನ. ಎಷ್ಟೊತ್ತಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಈಗ 10 minutes ಅಲ್ಲದೆ ಅಲ್ವಾ, ಅದಕ್ಕೋಸ್ಕರ ಬಾಂಧವೇ ಹೋಗ್ತಾ ಇದೀವಿ. ತುಂಬ ಲೇಟ್ ಆಗೋಗಿದೆ. ನಾನು ಬಿಡೋಣ ಅನ್ಕೊಡೋ ಅಷ್ಟೊತ್ತು ಕಾಫಿ ಕುಡಿಯೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಏನೇ 2 minutes ಹೋಗ್ಬಿಡ್ತೀವಿ, ರಿಟರ್ನ್ ಹೋಗ್ತಾರೆ ಅಪ್ಪ. ಹೋಗೋ ಅಷ್ಟೊತ್ತು ನಾವು ಹೋಗಿ ಏನೇನು ಮಾಡ್ತೀವಿ ಅನ್ನೋದನ್ನ ವ್ಲಾಗಲ್ಲಿ ತೋರಿಸ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯೂಟ್ಯೂಬಲ್ಲಿ ಯಾರೂ ಜಾಸ್ತಿ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ ಜಾಸ್ತಿ. ಪ್ಲೀಸ್ ಸಪೋರ್ಟ್ ಮಾಡಿ, ನನಗೂ ಎಂಕರೇಜ್ ಬರುತ್ತೆ. ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ, ನಾನು ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಥರ. ಬಟ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ಏನೇನು ಮಾಡೋದು ಅಂತ ಗೊತ್ತಿಲ್ಲ. ಕಾಯ್ತಾ ಇದ್ದಾರೆ ಅಲ್ಲಿ, ನನಗಂತೂ ಕಾಯ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ, ಹುಡುಗ ಕಾಯ್ತಾ ಇದ್ದಾನೆ. ಸೊ ಹೋಗಬೇಕು, ಬೇಗ ಹೋಗಬೇಕು. ಮೀನ್ಸ್ ಬಳೆ ಶಾಸ್ತ್ರ 4 ಗಂಟೆಗೆ ಸ್ಟಾರ್ಟ್ ಆಗೋಗಿದೆ. ನಾನು ಹೋಗ್ತಾ ಇದ್ದೀನಿ ಅರೌಂಡ್ 6 o'clock ಆಗೋಗಿದೆ. ಇವಾಗ ಹೋಗ್ತಾ ಇದ್ದೀನಿ, ಟೈಮ್ ಆಗೋಗಿದೆ. ಸೊ ಹೋಗಿ ಸೆಂಟರ್ ಫ್ರೆಶ್. ಸೊ ಬನ್ನಿ ಬೇಗ ಹೋಗೋಣ. ಇವಾಗ ಅಮ್ಮ ಮನೆಗೆ ಬಂದಿದ್ದೀವಿ. ಜಸ್ಟ್ ಇವಾಗ ಆಲ್ರೆಡಿ 4 o'clock ಆಗಿದೆ. ಒಂದು 5 o'clock ಹಂಗೆ ಹೋಗ್ಬೇಕು ಅಲ್ಲಿಗೆ. ಇವಾಗ ನೋಡೋಣ, ಆದರೆ ಡ್ರೆಸ್ ಚೇಂಜ್ ಮಾಡ್ತೀನಿ. ತಂದಿಲ್ಲ, ಅಪ್ಪ ಮನೇಲೆ ಇರೋದು ನೋಡಬೇಕು ಏನು ಮಾಡೋದು ಅಂತ. ಕೀಪ್ ವಾಚಿಂಗ್. ಏನು ಹೇಳಿ ಮಾಡೋಣ. ಆಯಾ